ಈ ಬಲಿಪೂಜೆಯನ್ನು ಪ್ಯಾಟ್ರಿಕ್ ಪಿ ಫರ್ನಾಂಡಿಸ್ ಅವರ ನಿರ್ವಹಿಸಿದ್ದಾರೆ. ಫ್ರಾನ್ಸಿಸ್ ಲೋಬೋ ಅವರ ಬರ್ನಾರ್ಡ್ ಲೋಬೋ ಹಾಗೂ ಕುಟುಂಬದವರು ತಂದೆಯ ಮಗನ ಪಾವನಾತ್ಮನ ನಾಮದಲ್ಲಿ ತಂದೆ ದೇವರ ಪ್ರೀತಿಯು ಪಾವನಾತ್ಮನ ಸರ್ವಶಕ್ತ ದೇವರಿಗೂ ನಾನು ಪಾಪಗಳನ್ನು ಮಾಡುತ್ತೇನೆ. ನನ್ನ ಪಾಪವೇ ಆದ್ದರಿಂದ ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ದೇವರೇ ಪ್ರಸುಕಾಲಕ್ಕೆ ಭಕ್ತಿಯಾಗಿ ನಿಮ್ಮ ವಿಶ್ವಾಸದ ಹೃದಯಗಳನ್ನು ರೂಪಿಸಲಿ. ಹೀಗೆ ಅವರು ಭಾಸ್ಕರ ಸುಲಭವಾಗಿ ಸ್ವಾಗತಿಸುತ್ತಾ ನಿಮ್ಮ ರಕ್ಷಣೆಯ ಸ್ತುತಿಗಳನ್ನು ಸಾರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿದೆ. ದೇವಸ್ಥಾನ ಪೂರ್ವಾಭಿಮುಖವಾಗಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದುಕೊಂಡರು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನ ಕೈಯಲ್ಲಿ ಹುಲಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರೆದು 500 ಮೀಟರ್ ಅಳೆದು ನನ್ನನ್ನು ನೀರಿನ
ಹಾಕಿಸುವಾಗ ಆ ನೀರು ಮೊಣಕಾಲಿನವರೆಗೂ ಇತ್ತು. ಅವನು ಮತ್ತೆ 500 ಲೀಟರ್ ಅಳೆದು ನನ್ನನ್ನು ನೀರಿನ ಆಚೆ ಹಾಕಿಸುವಾಗ ಆ ನೀರು ಸೊಂಟದವರೆಗೂ ಇತ್ತು. ಅವನು ಮತ್ತೆ ಅಳೆದು 500 ಲೀಟರ್ ಅಳೆದಾಗ ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು ಇಗೋ, ತೊರೆಯ 2 ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿಕೊಂಡಿದ್ದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವುದು. ಮೀನುಗಳು ತಂಡೋಪತಂಡವಾಗಿರುವುದು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವು. ಅವುಗಳ ಎಲೆ ಬಾಡಲು, ಹಣ್ಣು ತೀರಲು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮ್ಮ ಆಶ್ರಯ ದುರ್ಗವು. ದೇವರೆನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ, ಕೊಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ. ಶ್ಲೋಕ. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮ್ಮ ಆಶ್ರಯ ದುರ್ಗವು. ನದಿಯನ್ನು ಆನಂದಗೊಳಿಸುವುದು ದೇವಾನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನ್ನು. ದೇವರಿರುವನ ನಗರದ ಮಧ್ಯೆ ಅಳಿವಿಲ್ಲ, ಆದರೆ ಉದಯ ಕಾಲದಲ್ಲಿ ದೇವ ಬರುವನು ಅದರ ಸಹಾಯಕ್ಕೆ. ಶ್ಲೋಕ. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮ್ಮ ಆಶ್ರಯ ದುರ್ಗವು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳನ್ನು ನೋಡಬನ್ನಿ, ಇಳಿಗೊಡೆಸಿದೆ ಪವಾಡಗಳನ್ನು ನೋಡಿ. ಶ್ಲೋಕ. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವರು ನಮ್ಮ ಆಶ್ರಯ ದುರ್ಗವು. ದೇವರ ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿಸಬೀಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ನಾನು ನಿಮ್ಮ ಶಿವ ಸಂದೇಶವನ್ನು ಪ್ರಶ್ನಿಸುವುದು ನನ್ನ ದೇವರು
ನಿಮ್ಮೊಡನೆ ಇರಲಿ. ಆತ್ಮದೊಡನೆ ಇರಲಿ. ಯೋಹಾನನ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯಹೂದ್ಯರ ಹಬ್ಬ ಬಂತು. ಯೇಸು ಧನುಷುಗಳಿಗೆ ತೆರಳಿದರು. ಅಲ್ಲಿ ಕುರಿ ಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಇಬ್ರಿಯ ಭಾಷೆಯಲ್ಲಿ ಬೆತ್ಸಾದಾ ಎಂದು ಕರೆಯುತ್ತಾರೆ. ಕುರುಡರು, ವಾಸ್ತವವಾಗಿ ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿಟ್ಟುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿರುವ ರೋಗಿ ಮಲಗಿದ್ದಾನೆ. ಯೇಸು ಅವರನ್ನು ನೋಡಿ ದೀರ್ಘಕಾಲದಿಂದ ಅವರು ಹಾಗೆ ಬಿಟ್ಟುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀನು ಒಪ್ಪಿದಾಗ ನನ್ನನ್ನು ಒಳಕ್ಕೆ ಇಳಿಸಲು ಸಹಾಯಕರೂ ಇರುವುದಿಲ್ಲ. ನಾನು ಹೋಗುವಷ್ಟನ್ನೇ ಬೇರೆ ಯಾರನ್ನು ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ್ದಾರೆ. ಆ ರೋಗಿ ಯೇಸು ಅವನಿಗೆ ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಅದು ಸಬ್ಬತ್ತಿನ ದಿನವಾಗಿತ್ತು. ಆದುದರಿಂದ ಯೆಹೂದ್ಯ ಅಧಿಕಾರಿಗಳು ಗುಣ ಹೊಂದಿದ ಆ ಮನುಷ್ಯನಿಗೆ, ಇದು ಸಬ್ಬತ್ತಿನ ದಿನ, ನೀನು ಹಾಸಿಗೆ ಎತ್ತುಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು. ಅದಕ್ಕೆ ಅವರು, ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರಿಸಿದರು. ಅಧಿಕಾರಿಗಳು ಅದನ್ನು ಒತ್ತಿಕೊಂಡು ನಡೆಯಲಿಲ್ಲ. ಅವನು ಯಾರು ಎಂದು ಪ್ರಶ್ನಿಸಿದರು. ತನ್ನನ್ನು ಗುಣಪಡಿಸಿದವರು ಯಾರು ಎಂದು ಅವನಿಗೆ ತಿಳಿದಿಲ್ಲ. ಅಲ್ಲದೆ ಜನಸಂಖ್ಯೆಯಿಂದ ಯೇಸು ಆ ಕಡೆ ಮರೆಯಾಗಿ ಬಿಟ್ಟಿದ್ದರು. ಆನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀನು ಗುಣ ಹೊಂದಬೇಕು. ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟುಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾಗಿದ್ದು ಎಂದರು. ಆ ಮನುಷ್ಯ ಅಲ್ಲಿಂದ ಯೆಹೂದ್ಯರ ಬಳಿಗೆ ಹೋಗಿ ನನ್ನನ್ನು ಗುಣಪಡಿಸಿದವನು ಯೇಸು ಎಂದು ತಿಳಿಸಿದನು. ಯೇಸು ಇದನ್ನು ಸಬ್ಬತ್ತಿನದಲ್ಲಿ ಮಾಡಿದ್ದರಿಂದ ಯೆಹೂದ್ಯರು ಅವರಿಗೆ ಕಿರುಕುಳಾಗುವಂತೆ ಹೊರಟಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿ, ಬೆತ್ಸಾದ ಒಬ್ಬ ಕೊಳ. ಅಲ್ಲಿ ಪ್ರತಿ ಮುಂಜಾನೆ ದೇವದೂತರು ಬಂದು ನೀರನ್ನು ಸ್ಪರ್ಶಿಸಿ ಉಕ್ಕುವಂತೆ ಮಾಡ್ತಾರೆ. ಆ ಕೊಳದಲ್ಲಿ ನೀರು ಉಕ್ಕಿದಾಗ ಯಾರು ಮೊದಲು ಆ ಕೊಳದಲ್ಲಿ ಇಳಿತಾರೋ ಅವರು ಸಂಪೂರ್ಣವಾಗಿ ಗುಣ ಹೊಂದಿ ಸ್ವಸ್ಥರಾಗ್ತಾರೆ. ಇದು ಒಂದು ವಾಕ್ಯ. ಪ್ರತಿದಿನ ಒಬ್ಬರಿಗೆ ಗುಣ ಹೊಂದುವ ಒಂದು ಅವಕಾಶ. ಅಲ್ಲಿ ಶುಭ ಸಂದೇಶದಲ್ಲಿ 38 ವರ್ಷಗಳಿಂದ ದೀರ್ಘಕಾಲದಿಂದ ನೊಂದ ವ್ಯಕ್ತಿ ಅಲ್ಲಿ ಕಂಡುಕೊಂಡು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳ್ತಾರೆ. ಹೌದು ಪ್ರಭು, ಆದರೆ ನನ್ನನ್ನು ಒಳಗಿಳಿಸಲು ಸಹಾಯ ಮಾಡುವುದು ಯಾರೂ ಇಲ್ಲ. ಆದ್ದರಿಂದ ನಾನು ಹಾಗೆಯೇ ಇದ್ದೇನೆ ಎಂದು ಹೇಳ್ತಾನೆ. ಆಗ ಪ್ರಭು ನಿನ್ನ ಹಾಸಿಗೆಯನ್ನು ಸುತ್ತಕೊಂಡು ನಡೆ ಎಂಬುದಾಗಿ ಅವರು ಹಾಗೆ ಮಾಡುತ್ತಾರೆ. ಇಂದಿನ ಕೀರ್ತನೆಗಳಲ್ಲಿ ದೇವರು ನನಗೆ ಆಶ್ರಯದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ ಎಂದು ಪ್ರಾರ್ಥಿಸುತ್ತಾರೆ ಕೀರ್ತನಾಕಾರ. ಇದಕ್ಕೆ ಅನುಗುಣವಾಗಿ ಇಂದಿನ ಶುಭ ಸಂದೇಶದಲ್ಲಿ ಆ ವ್ಯಕ್ತಿ 38 ವರ್ಷಗಳ ದೀರ್ಘಕಾಲದಿಂದ ನರಳುತ್ತಿದ್ದಂತಹ ವ್ಯಕ್ತಿಗೆ ಯೇಸು ಸ್ವಾಮಿ ಆಶ್ರಯದುರ್ಗವಾಗಿ, ಅವನ ಸಂಕಟದಲ್ಲಿ ಸಿದ್ಧ ಸಹಾಯಕರಾಗಿ ಹಾಗೂ ಅವನಿಗೆ ಸ್ವಸ್ಥತೆಯನ್ನು ನೀಡಿ ಅವನು ಸಮಾಜದಲ್ಲಿ ಇತರರಂತೆ ಬಾಳುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ. ಕೀರ್ತನಾಕಾರ ಕಡೆಯ ವಾಕ್ಯಗಳಲ್ಲಿ ಪ್ರಭುವಿನ ಕಾರ್ಯಗಳ ನೋಡಬನ್ನಿ, ಇದು ಎನಿಸದ ಅವಾರ್ಡ್ಗಳನ್ನು ನೋಡಿ ಎಂದು ಪ್ರಾರ್ಥಿಸುತ್ತಾರೆ.
ಪ್ರಭುವಿನ ಈ ಪವಾಡವನ್ನು ಇಂದಿನ ಶುಭ ಸಂದೇಶದಲ್ಲಿ ಯೆಹೂದ್ಯರು ಮಾಡುತ್ತಾರೆ. ಆದರೆ ಅವರು ನೋಡುವುದು ಬಹಳ ವಿಭಿನ್ನವಾದ ರೀತಿಯಲ್ಲಿ ಸಮರ್ಥಿನದಲ್ಲೂ ಇವರು ಪವಾಡ ಮಾಡಿದ್ದಾನೆ ಎಂದು ಅವರಿಗೆ ಕಿರುಕುಳ ಕೊಡಲು ತೊಡಗಿದ್ದಾರೆ. ಪ್ರಭುವಿನ ಮಹತ್ಕಾರ್ಯಗಳನ್ನು ನೋಡಿ ನಾವು ಸಹ ಅವರ ನಂಬಿಕೆ ವಿಶ್ವಾಸ ಇರಿಸೋಣ. ಅವರ ಕಾರ್ಯಗಳ ನೋಡಲು ಲಾಭಿಸುವವರು ಅವರನ್ನು ನಮ್ಮ ಮನೆಗಳಲ್ಲಿ ಆಹ್ವಾನಿಸಿ ಸದಾಕಾಲ ನಮ್ಮ ದೇವಾದಿದೇವರು ರಕ್ಷಕರೂ ಆಗಲಿ ಎಂದು ಅವರನ್ನು ನಮ್ಮ ಮನದಾಳದಲ್ಲಿ ನಮ್ಮ ಜೀವನದಲ್ಲಿ ಇರುವಂತೆ ಬೇಡಿಕೊಳ್ಳೋಣ. ಜೀವನದಲ್ಲಿ ನಮಗೆ ತೋರುವ ಪರಾಮರಿಕೆಯನ್ನು ಅಂತ್ಯವನ್ನು ನಮಗೆ ತಂದುಕೊಡುವ ಉಪಶಮನವನ್ನು ಇವು ನಮ್ಮಲ್ಲಿ ಕಾರ್ಯಗತಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಏಕೆಂದರೆ ನಮ್ಮ ಸ್ವಪರಿತ್ಕಾರವು ನಾವು ನಿಮ್ಮ ಕೃತಜ್ಞತೆ ಸಲ್ಲಿಸುವಂತೆಯೂ ನಮ್ಮ ಪಾಪಮಯ ಅಹಂಕಾರವನ್ನು ಗಮನಿಸುವಂತೆಯೂ ಬಡಬಗ್ಗರ ಪುರುಷರಿಗೆ ಉಪಯುಕ್ತವಾಗುವಂತೆಯೂ ಹೀಗೆ ನಿಮ್ಮ ಕರುಣೆಯನ್ನು ನಾವು ಅನುಭವಿಸುವಂತೆ ನೆರವು ನೀಡಿ. ಆದುದರಿಂದ ಅಸಂಖ್ಯಾತ ದೇವರುಗಳನ್ನೇ ನಿಮ್ಮನ್ನು ಘೋಷಿಸುತ್ತೇವೆ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಈ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಯಂಸೇವೆ ತಮ್ಮ ನಾಮಗಳಿಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ.
ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಸೇವಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸಿದ್ಧಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಸ್ಮರಣೆ ಆಚರಿಸುತ್ತಾ ಜೀವ ಬೀರುವರೊಟ್ಟಿಗೆ ರಕ್ಷಣೆಯಿರುವ ಪಾಠವನ್ನು ವ್ಯವಹರಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವನ್ನು ಉಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಂತಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೆ ಮೊದಲು ಮಾರ್ಗದರ್ಶಿಗಳೊಂದಿಗೆ ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ನಡೆಸಿದ್ದೀವಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯ ವಿಶ್ವವಿಸುತ್ತಿರುವ ನಮ್ಮ ಸಹೋದರರನ್ನು ನಿಮ್ಮ ದಯೆಯನ್ನು ಮೃತರಾದ ಎಲ್ಲರನ್ನು ಸ್ಮರಿಸಿಕೊಟ್ಟಿರಿ. ಅವರೆಲ್ಲರೂ ನಿಮ್ಮ ಸಮ್ಮುಖದ ಪ್ರತಿಗೆ ಬರಮಾಡಿ ನಮ್ಮ ಮೇಲೂ ದಯತೋರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೆ ಆಕೆಯ ಪತಿ ಸಂತಾನವನ್ನು ಸ್ವೀಕರಿಸಿತು. ಮದುವಾದ ಸಂತಾನದೊಂದಿಗೂ ಉಳಿದ ಪ್ರೇಷಿತರೊಂದಿಗೆ ಎಲ್ಲ ಕಾಲಗಳಲ್ಲಿ ಕ್ಷಮೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಕ್ಕೂ ಈಗಾಗಲೇ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಎಲ್ಲವೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಳಿದ ನಮ್ಮನ್ನು ರಕ್ಷಿಸಿ. ನಿಮ್ಮ ದಯೆಯನ್ನು ಪಡೆದು ಪಾಪಗಳಿಂದ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವ ಮಾರ್ಗದಲ್ಲಿ ಶಾಂತಿಯನ್ನು ತೆಗೆದುಕೊಳ್ಳಿ. ನಾವು ಸರ್ಕಾರಗಳನ್ನು ರಕ್ಷಣೆಗೆ ಸೂಚಿಸಲಾಗುವುದನ್ನು ನಿರೀಕ್ಷಿಸುತ್ತಾ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಗೆ ನಿಮಗೆ ಕೊಡುತ್ತೇನೆ. ನಮ್ಮ ಪಾಪಗಳನ್ನು ರಕ್ಷಿಸಲು ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ, ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಪಾಲಿಸಿ ಮಾತನ್ನು ಜೀವಿಸಿ ಆಳುವುದನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ಎಲ್ಲರೊಡನೆ ಇರಲಿ. ಸಹೋದರ ಸಹೋದರಿಗೆ ಪರಸ್ಪರ ಶಾಂತಿಯಲ್ಲಿ ಸಮರ್ಪಿಸಿಕೊಳ್ಳಲು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯ ತೋರಿ ಲೋಕದ ಪಾಪಗಳನ್ನು
ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರಿಗೆ ಲೋಕದ ಪಾಪಗಳನ್ನು ಪರಿಹರಿಸುವವರು, ಇವರಿಗೆ ಬೋಧನೆಗೆ ಆಹ್ವಾನಿತರು ಪಾತ್ರವಂತರು. ಪ್ರಭು ಅವರ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರನ್ನು ಮಾತನಾಡಿರಿ, ನಾನು ಆತ್ಮವು ಸ್ವಸ್ಥವಾಗುವುದು. ಅವರ ಜೀವನ ಶರೀರ ನಮ್ಮನ್ನು ಕಾಪಾಡಲಿ. ಆಮೆನ್. ಅಂತರಂಗಮರಿಯಲಿ ನಿನ್ನ ಎದುರಲ್ಲಿ ನಿನ್ನ ನುಡಿಯು ನೆಲೆಸಲಿ ಎದ್ದು ಹರರಲಿ. ಅಂತರಂಗಮರಿಯಲಿ ನಿನ್ನ ಎದುರಲ್ಲಿ ನುಡಿಯು ನೆಲೆಸಲಿ ಎದ್ದು ಹರರಲಿ. ನಿನ್ನ ಬಿಂಬ ಕಾಣಲಿ ಎನ್ನವ
ഒരു കൂട്ടാളിയായിട്ട് നമ്മെ കൂട്ടുകൊണ്ടുവരുന്നു. ದೇವರೇ ನೈಸರ್ಗ್ಯ ಸಂಪಾದಕಂ ನಮ್ಮ ಮನಗಳನ್ನು ಪರಿಶುದ್ಧಗೊಳಿಸಿ ನವೀಕರಿಸಿ ಇವು ನಮ್ಮ ಶರೀರಗಳಿಗೆ ಈಗಲೂ ಮುಂದೆ ಬರೆಯುವ ಕಾಲದಲ್ಲೂ ನೆರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದಯಾಮಯ ದೇವರೇ, ನಿಮ್ಮ ಪ್ರಜೆಯು ಸದಾ ನಿಮಗೆ ಪ್ರಾಮಾಣಿಕರಾಗಿರುವಂತೆಯೂ ನಿರಂತರವೂ ನಿಮ್ಮ ಕರುಣೆಯಿಂದ ಅವರ ಒಳಿತಿಗೆ ಅವಶ್ಯಕವಾದ ಎಲ್ಲವನ್ನೂ ಪಡೆಯುವಂತೆಯೂ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮರ ಆಶೀರ್ವಾದ ನೀವೆಲ್ಲರ ಮೇಲೆ ಇರುವುದು ಸದಾ ನಿಮಗೆ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ ಯೇಸು ಮಣಿಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಯೇಸು ಮಣಿಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ ಶಿಲುಬೆಯ ಹೊರುತ್ತಾ ಆಶ್ರಮ ಪಡುತ್ತಾ ಸಾಯಿದೆ ದೇವಾ ನನಗಾಗಿ. ಶಿಲುಬೆಯ ಹೊರುತ್ತಾ ಆಶ್ರಮ ಪಡುತ್ತಾ ಸಾಗಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ ಪುತ್ರರೊಳಗೂಡಿ ಆರಸ ತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೀನ್.